ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗುವಂತ ಆನೆಗಳಿಗೆ ಇವತ್ತಿನಿಂದ ಭಾರ ಹೊರಿಸುವಂತ ತಾಲೀಮನ್ನ ಆರಂಭ ಮಾಡಲಾಗಿದೆ. ನನ್ನ ಹಿಂಭಾಗದಲ್ಲಿ ನೀವು ಕೂಡ ಗಮನಿಸ್ತಾ ಹೋಗಬಹುದು. ಕ್ಯಾಪ್ಟನ್ ಅಭಿಮನ್ಯುವಿಗೆ ಇವತ್ತಿನಿಂದ ಭಾರ ಹೊರುವಂತ ತಾಲೀಮನ್ನ ಅಧಿಕೃತವಾಗಿ ಆರಂಭ ಮಾಡ್ತಾ ಇದೆ. ಅರಮನೆಯ ಪುರೋಹಿತರ ನೇತೃತ್ವದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿ ತದನಂತರದಲ್ಲಿ ಅಭಿಮನ್ಯುವಿಗೆ ಭಾರವನ್ನ ಹೊರಿಸುವಂತಹ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ದಸರಾದಲ್ಲಿ 750 kgಯ ಅಂಬಾರಿಯನ್ನ ಹೊತ್ತು ಸಾಗಬೇಕಿರುವಂತಹ ಅಭಿಮನ್ಯುವಿಗೆ ಈಗಿನಿಂದಲೇ ಭಾರ ಹೊರುವಂತದ್ದು ರೂಢಿಯಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ತೂಕವನ್ನ ಹೊರಿಸುವಂತಹ ತಾಲೀಮನ್ನ ಮಾಡಲಾಗ್ತಾ ಇದೆ. ಸುಮಾರು 500 kg ತೂಕವನ್ನ ಇವತ್ತು ಅಭಿಮನ್ಯುವಿಗೆ ಹೊರಿಸಲಾಗ್ತಾ ಇರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದರ ಮಾವುತರು ಕಾವಾಡಿಗಳು ಕೂಡ ಭಾರವನ್ನ ಕಟ್ಟುವ ಕೆಲಸದಲ್ಲಿ ಕೂಡ ನಿರತವಾಗಿರುವಂತದ್ದು. ಈ ಒಂದು ಭಾರವನ್ನ ಹೊತ್ತು ಗಜಗಾಂಭೀರ್ಯದಿಂದ ಏನು ಆನೆಗಳು ಇವತ್ತಿನಿಂದ ಮೈಸೂರಿನ ರಾಜ ಬೀದಿಗಳಲ್ಲೂ ಕೂಡ ಹೆಜ್ಜೆಯನ್ನ ಹಾಕ್ಲಿಕ್ಕೆ ಸಿದ್ಧವಾಗ್ತಾ ಇರುವಂತದ್ದು. ಹಂತ ಹಂತವಾಗಿ ಏನು ಆನೆಗಳಿಗೆ ಭಾರವನ್ನ ಹೆಚ್ಚಿಸುವ ಕೆಲಸ ಕೂಡ ಆಗುತ್ತೆ. ಅಭಿಮನ್ಯುವಿನ ಜೊತೆಗೆ ಕುಮ್ಕಿ ಆನೆಗಳಾಗಿರುವಂತಹ ಕಾವೇರಿ ಮತ್ತು ಹೊಸದಾಗಿ ಆಗಮಿಸಿರುವಂತಹ ಹೇಮಾವತಿಗೂ ಕೂಡ ಗಾದಿಯನ್ನ ಹೊರಿಸಿ ತಾಲೀಮನ್ನ ಮಾಡಲಾಗ್ತಾ ಇದೆ. ಇಂದಿನಿಂದ ಅಧಿಕೃತವಾಗಿ ಆನೆಗಳಿಗೆ ಭಾರವನ್ನ ಹೊರಿಸುವಂತಹ ತಾಲೀಮು ಕೂಡ ಆರಂಭವಾಗಿರುವಂತದ್ದು. ಬರ್ತಾ ಬರ್ತಾ ಇದರ ತೂಕ ಕೂಡ ಹೆಚ್ಚಳವಾಗುವಂತಹ ಕೆಲಸ ಮಾಡ್ತಾರೆ. ಯಾಕಂದ್ರೆ ಒಮ್ಮೆಲೆ ಆನೆಗಳಿಗೆ ಭಾರವನ್ನ ಹೊರಿಸ್ಲಿಕ್ಕೆ ಆಗೋದಿಲ್ಲ ಅಂತನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಹಂತ ಹಂತವಾಗಿ ಭಾರವನ್ನ ಹೊರಿಸಿ ಆನೆಗಳಿಗೆ ತಾಲೀಮನ್ನ ಮಾಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.